ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಗೈಸ್, ನಾನು ಬಂದ್ಬಿಟ್ಟು ಬೆಳಗ್ಗೆ ಮಫ್ಲರ್ ಚೇಂಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮಫ್ಲರ್ ಚೇಂಜ್ ಮಾಡ್ಸೋಕ್ಕೆ ರೆಡಿ ಮಾಡಿಕ್ಕಿರಿ ಅಂತ ಹೇಳ್ಬಿಟ್ಟು. ಸೊ ಗಾಡಿಗೆ ಇವಾಗ ಮಫ್ಲರು ರೆಡಿ ಆಗಿತ್ತು, ನಾನು ಹೋಗಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಒಳ್ಳೆ ಫೀಲ್ ಐತೆ ಗೈಸ್, ಸಕ್ಕತ್ತಾಗಿ ಬರ್ತೈತೆ ಸೌಂಡು. ನಾನು ಇವಾಗ ಮಫ್ಲರ್ ಚೇಂಜ್ ಮಾಡಿಕೊಂಡು ಓಡಿಸ್ಕೊಂಡು ಬಂದಿದ್ದೀನಿ. ಸೊ ನಿಮಗೂ ಒಂದು ಸತಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಗೈಸ್, ಬೆಂಗಳೂರಲ್ಲಿ 4 ಗಂಟೆಯಿಂದ ಶುರುವಾಗಿರೋದು ಮಳೆ. ಜೋರಾಗಿ ಬಂತು, ಬಟ್ ನಿಂತೋಯ್ತು. ಇವಾಗ ಬಂದು ಸೋನೆ ಬರ್ತೈತೆ. ಕರೆಕ್ಟಾಗಿ ಡೈಲಿ ಇದೇ ಥರ ಮಾಡುತ್ತೆ ಗುರು. ಏನಂದರೆ ಕರೆಕ್ಟಾಗಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಿಗೆ ಡೈಲಿ ಕರೆಕ್ಟಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ. ಸಂಜೆ ಟೈಮಲ್ಲಿ ಮಾಮೂಲಿ ಇವಾಗ ನೈಟು ಎಲ್ಲ ಮನೆಗೆ ಹೋದ್ಮೇಲೆ ಡ್ಯೂಟಿಯಿಂದ ಬಂದು ಎಷ್ಟನ ಮಳೆ ಹೋಗಿ ಏನು ಆರಾಮಾಗಿ ಮನೆ ಸೇರ್ಕೊಂಡ್ಬಿಡ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು. ಅವಾಗ ಎಷ್ಟು ಮಳೆ ಬಂದ್ರೂ ಏನು ಟೆನ್ಷನ್ ಇರೋಲ್ಲ. ಕರೆಕ್ಟಾಗಿ ಇದೇನಪ್ಪ ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ಗೆ ಬರುತ್ತೆ. ಇವಾಗ ಸಿಂಪಲಾಗಿ ಸ್ಟಾರ್ಟ್ ಆಯಿತು ನೋಡಿ ತಿರ್ಗಾ. ಹಿಂಗೆ ಅವಾಗ 4:15 ಜೋರಾಗೆ ಬಂತು, ಬಟ್ ಇವಾಗ ಸಿಂಪಲಾಗಿ ಬರ್ತೈತೆ. ಸೊ ಬನ್ನಿ ಗೈಸ್, ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಮಫ್ಲರ್, ಹೆಂಗೆ ಬರ್ತೈತೆ ಅಂದ್ಬಿಟ್ಟು. ನೋಡಿ ಗೈಸ್, ಕರೆಕ್ಟಾಗಿ ಮನೆಗೆ ಹೋಗೋ ಟೈಮ್ಗೆ ನಾನು ಹೇಳ್ದಲ್ಲ, ಕರೆಕ್ಟಾಗಿ ಡ್ಯೂಟಿ ಬಿಡೋ ಟೈಮ್ಗೆ ಡೈಲಿ ಇದೇ ಥರ ಒಂದು ಮಿನಿಮಮ್ ಅಂದರೂ 1 ತಿಂಗಳಿಂದ ಮಾಡ್ತೈತೆ. ನೋಡಿ ಶುರು ಆಯಿತು ಮಳೆ, ಅದು ಜೋರಾಗೇ ಬರ್ತೈತೆ. ಇವಾಗ ಸಿಂಪಲಾಗಿ ಬೀಳ್ತಾಯಿತ್ತು, 4:15 ಬಿಟ್ಟಿಲ್ಲ, ಇದೇ ಥರ ಬರ್ತೈತೆ. ಏನು ಮಾಡೋದು ನೋಡಿ ಗೈಸ್. RX ಕೀ ನೋಡಿ ಗೈಸ್, ಹಿಂಗೆ ಗನ್ನಲ್ಲ ಇದು RX ಸ್ಕೀಮ್. ಅದು ಇದು ನೋಡಿ, ನಾನು ಅಲ್ಲಿ ತೊಗೊಂಡಿದ್ದು RBI ಲೇಔಟಲ್ಲಿ ತೊಗೊಂಡೆ, ಬಟ್ ಇದು ತೊಗೊಂಡಾಗ ಸಕ್ಕತ್ತಾಗಿತ್ತು. ಇದು ಕೀ ಚೈನು, ಇದು ಬಂದು ಹ್ಯಾಂಡ್ಲು ಬಾರಲ್ಲಿ ಕೀ ಹಾಕಿರ್ತೀನಲ್ಲ, ಹಿಂಗೆ ಹಾಕಿದಾಗ ಹ್ಯಾಂಡ್ಲು ಬಾರಲ್ಲಿ ಉಜ್ಜಿ ಹ್ಯಾಂಡ್ಲು ಬಾರ್ಗೆ ನೋಡಿ ಹೆಂಗಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಬಟ್ ಹಿಂಗೆ ನೋಡಿದ್ರೆ ಸಕ್ಕತ್ತಾಗೈತೆ ನೋಡಿ. ಕೀ ಚೈನ್ ಮಸ್ತಾಗೈತೆ ಗೈಸ್. ಇದು ಎಷ್ಟು ಇದು 150 200 ಏನೋ ತೊಗೊಂಡಾಗೈತೆ, ಇದಕ್ಕೆ ಮಸ್ತಾಗೈತೆ. ಸೊ ನೋಡಿ ಬನ್ನಿ ತೋರಿಸ್ತೀನಿ ಇವಾಗ ಮಫ್ಲರ್ ಹೆಂಗೈತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಗೈಸ್, ಹೋಗಿ ಸ್ಟಾರ್ಟ್ ಮಾಡೋಣ ಗಾಡಿನ. ಎಲ್ಲ ಎಂತೈತೆ ನೋಡಿ ಗೈಸ್, ನಾನು ಸ್ಮೋಕಿ ಮಸ್ತಾಗಿ ಮಳೆಯಲ್ಲಿ ಇದು ಕ್ರೋಮ್ ಬೇರೆ ಮಾಡಿಸಿರೋದಕ್ಕೆ. ಏನಂದರೆ ಗೈಸ್, ಇದು ನಾನು ಬಂದು ಕ್ರೋಮ್ ಮಾಡಿಸ್ಬಿಟ್ನಲ್ಲ, ಈ ಕ್ರೋಮ್ ಮಾಡಿಸಿರೋದು ಮಳೆ ನೀರು ಬಿತ್ತು ಅಂದರೆ ಇದು ನೀಟಾಗಿ ವಾಶ್ ಮಾಡ್ಕೊಳ್ಳೇಬೇಕು. ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡ್ರೆ ಕ್ರೋಮ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಳೆ ನೀರು ಬಿತ್ತು ಅಂದರೆ ಎಲ್ಲ ಹಂಗೇ ಮಾರ್ಕ್ ಉಳ್ಕೊಂಬಿಡ್ತದೆ. ಸೊ ಕ್ರೋಮ್ ಮಾಡ್ಸೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು, ನಾನು ಮಾಡಿಸ್ಬಿಟ್ಟೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ಗಾಡಿ. ಮಫ್ಲರ್ ಈಗ ಚೇಂಜ್ ಮಾಡಿಸಿರೋ ಮಫ್ಲರ್ ಯಾವ ಥರ ಆಯ್ತು ಅಂತ ತೋರಿಸ್ತೀನಿ. ಅಣ್ಣ ಸ್ಟಾರ್ಟೇ ಆಗ್ತಾಯಿಲ್ವಲ್ಲ ಗುರು. ಸ್ಟಾರ್ಟ್ ಆಯಿತು ಗುರು. ನೋಡಿ ಗೈಸ್, ನಾರ್ಮಲಾಗಿ ಟ್ಯೂನಿಂಗ್ ಬಂದು ಈ ಥರ ಕೇಳಿಸ್ತೈತೆ. ನೋಡಿ ಹೆಂಗೈತೆ ಅಂತೇಳಿ ಯಾರ್ಯಾರು RX ಇಟ್ಟಿದ್ದೀರಾ ಒಂದು ಕಮೆಂಟ್ ಹಾಕಿ ಮಫ್ಲರ್ಗೆ ಹೆಂಗೈತೆ ಅಂತ ಹೇಳಿ. ನಾರ್ಮಲಾಗಿ ಟ್ಯೂನಿಂಗಲ್ಲಿ ಈ ಥರ ಬರ್ತೈತೆ, ಅಂದರೆ ಐಡ್ಲಿಂಗಲ್ಲಿ ಈ ಥರ ಕೇಳಿಸ್ತೈತೆ ನೋಡಿ ಸೌಂಡು. ರೈಸ್ ಮಾಡಿ ನೋಡ್ತೀನಿ ಬನ್ನಿ, ರೈಸ್ ಮಾಡಿ ತೋರಿಸ್ತೀನಿ ಹೇಳಿ ಹೆಂಗೆ ಬರ್ತೈತೆ ಅಂತ. ಬರ್ತೈತೆ ಮಾತ್ರ ಸೌಂಡು. ಹೆಂಗೆ ಬರ್ತೈತೆ ಅಂದರೆ ಅಂದರೆ ಇವಾಗ ನಾರ್ಮಲಾಗಿ ಓಡಿಸ್ಬೇಕಾದ್ರೆ ಮಸ್ತಾಗಿ ಕೇಳಿಸುತ್ತೆ ಹಿಂದೆಗಡೆ ಮಾತ್ರ ಬೀಟು. ಬಟ್ ಹೆಂಗೈತೆ ಅಂತ ನೋಡಿ ಗೈಸ್, ಚೆನ್ನಾಗಿ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ ಹೆಂಗೈತೆ ಸೌಂಡು ಅಂತ ಹೇಳ್ಬಿಟ್ಟು. ನೋಡಿ ಫುಲ್ಲು ಮಳೆ ನೋಡಿ ಹೆಂಗೆ ಬೀಳ್ತೈತೆ ಅಂತ ಹೇಳ್ಬಿಟ್ಟು. ಏನು ಸೊ ನೋಡಿ ಮಫ್ಲರು ಇವತ್ತು ಚೇಂಜ್ ಮಾಡಿಸಿದ್ದು ಯಾವ ಥರ ಐತೆ, ನಿಮ್ಗೆ ಇಷ್ಟ ಆದರೆ ಅಥವಾ ಸೌಂಡ್ ಚೆನ್ನಾಗಿತ್ತು ಅಂದರೆ ಒಂದು ಕಮೆಂಟ್ ಮಾಡಿ ಗೈಸ್, ಚೆನ್ನಾಗೈತೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಬಂದು ಸೈಲೆನ್ಸರ್ನ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರಿಂಗ್ ಸೈಲೆನ್ಸರ್ ಬರುತ್ತೆ ನೋಡಿ ಬ್ಯಾಕಲ್ಲಿ, ಇಲ್ಲೊಂದು ರಿಂಗ್ ಸೈಲೆನ್ಸರ್ ಬರುತ್ತೆ. ಇಲ್ಲಿ ಕಲರ್ ಚೇಂಜ್ ಇರುತ್ತೆ, ಅದು ನನಗೂ ಗೊತ್ತಿಲ್ಲ ಅದ್ರ ಹೆಸರು. ಬಟ್ ರಿಂಗ್ ಯಾರೋ ಕಮೆಂಟ್ ಮಾಡಿದರು ರಿಂಗ್ ಸೈಲೆನ್ಸರ್ದು ಒಂದು ವೀಡಿಯೋ ಮಾಡಿ ಅಂತ. ಸೊ ಮೈಸೂರಿಗೆ ಹೋಗಿ SUR ಅಲ್ಲಿ ಒಂದು ರಿಂಗ್ ಸೈಲೆನ್ಸರ್, ಹೊಸ ಸೈಲೆನ್ಸರ್ನೇ ಒಂದು ಹೊಸ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ.
ಮೈಸೂರಲ್ಲಿ ಮಂಡಿ ಮಾಲ್ ಹತ್ರ ಅಂತೆ ಅವರು ಮೈಸೂರು ಮೋಟಲ್ ಹೋಗೋರವ್ರಿಗೆ ನಾನು ಕಮೆಂಟ್ ಮಾಡಿದೆ ಬಾಸ್ ಎಲ್ಲಿ ಬರುತ್ತೆ ಅದು SUR ಸಾಫಿ ಬೈ ಅವ್ರದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕಿದ್ದಕ್ಕೆ ಅವ್ರು ಕಮೆಂಟು ರಿಪ್ಲೈ ಮಾಡಿದ್ರು. ಮಂಡಿ ಮಾಲ್ ಹತ್ರ ಹೋಗಿ ಬಾಸ್ ಅದು ಗೂಗಲಲ್ಲಿ ಸಿಗುತ್ತೆ ನಿಮಗೆ. ಮಂಡಿ ಮಾಲು SUR ಸ್ಟಿಕ್ಕರಿಂಗ್ ಅಂತ ಹಾಕ್ಕೊಳ್ಳಿ, ಸೊ ಬರುತ್ತೆ ಲೊಕೇಶನ್ ಅಂತ ಹೇಳೋರೆ. ಯಾವಾಗಲೂ ಟೈಮ್ ಮಾಡಿಕೊಂಡು ಮಂಡಿ ಮಾಲ್ ಹತ್ರ ಹೋಗಿ ಒಂದ್ಸಲ ಸೈಲೆನ್ಸರ್ ಹೊಸ ತಗೊಳ್ಳೋದ ಅಥವಾ ಇನ್ನು ಇವಾಗ ಚೇಂಜ್ ಮಾಡಿಸಿರೋದು ನನಗೂ ಇಷ್ಟ ಆಯಿತು, ಸಕ್ಕತ್ತಾಗಿ ಮಾಡೋರೆ. ಬಟ್ ಒಂದು ಸೈಲೆನ್ಸರ್ನೇ ತೆಗ್ದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಮಳೆ ಅಂತೂ ಬಿಡಂಗೆ ಕಾಣ್ತಿಲ್ಲ ಏನೋ. ಸೊ ಗೈಸ್, ಹೊಸ ಎಕ್ಸಾಸ್ಟು ಚೆನ್ನಾಗಿದೆ, ನನಗೆ ಚೆನ್ನಾಗಿ ಬರ್ತೈತೆ ಸೌಂಡು. ಬಟ್ ನಾನು ಅಂದರೆ ಇವಾಗ ಇಲ್ಲಿ ಗಾಡಿ ಪಾರ್ಕಿಂಗಲ್ಲಿ ತೋರಿಸಿರೋದ್ರಿಂದ ಮೋಸ್ಟ್ಲಿ ನಿಮಗೆ ಯಾವ ಥರ ಕೇಳಿಸ್ತೈತೆ ವಿಡಿಯೋದಲ್ಲಿ ಗೊತ್ತಿಲ್ಲ. ಬಟ್ ರೋಡಲ್ಲಿ ಓಡಿಸ್ಬೇಕಾದ್ರೆ ಮಾತ್ರ ಮಸ್ತಾಗಿತ್ತು, ನನಗಂತೂ ಇಷ್ಟ ಆಯಿತು. ಸೊ ಸ್ವಲ್ಪ ದಿನ ಓಡಿಸೋಣ, ಮತ್ತು ಮೈಸೂರಿಗೆ ಹೋಗಿ ಒಂದು ಹೊಸದಾಗೆ ಒಂದು ಸೈಲೆನ್ಸರೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. SUR ಅವರು ಸೈಲೆನ್ಸರ್ ಮಾಡ್ತಾರಲ್ಲ ಸಾಥಿ ಬೈ ಅಂತ, ಅವ್ರು ಮಂಡಿ ಮಾಲಲ್ಲಂತೆ. ನಾನು ಬಂದು ಮೋಟೋಲೋಗರ್ ಹತ್ರ ಮೈಸೂರು ಮೋಟೋಲೋಗರ್ ಅಂತ ಇದ್ದಾರೆ ನೋಡಿ, ಅವ್ರಿಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಕೇಳಿದ್ದೆ, ಅವ್ರು ಹೇಳಿದ್ದಾರೆ ಅಡ್ರೆಸ್ಸು. ಮತ್ತು ಗೂಗಲಲ್ಲೂ ಸಿಗುತ್ತೆ ಬ್ರೋ ನೋಡಿ ಅಂತೇಳಿ ಇನ್ಸ್ಟಾದಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡಿದರು. ಗೂಗಲಲ್ಲಿ ಸಿಗುತ್ತೆ, ಗೂಗಲಲ್ಲಿ ಮೈಸೂರು ನೀವು SUR ಟಿಕ್ಕರಿಂಗ್ ಅಂತ ಹಾಕ್ಕೊಳ್ಳಿ, ಗೂಗಲಲ್ಲಿ ಮ್ಯಾಪ್ ಬರುತ್ತೆ, ಆರಾಮಾಗಿ ಅಲ್ಲೇ ಹೋಗ್ಬಿಡಿ. ನನಗೂ ಹೇಳಿ ಬಂದು ಒಂದು ವೀಡಿಯೋ ಮಾಡೋಣ ಬಸ್ ನಿಮ್ಮ ಗಾಡಿದು ಅಂತ ಹೇಳಿದ್ದಾರೆ. ಸರಿ, ನಾನು ಮೈಸೂರಿಗೆ ಬರೋಕ್ಕೆ ಮುಂಚೆ ನಿಮ್ಗೊಂದು ಸತಿ ಮುಂಚೆನೇ ಒಂದಿನ ಇನ್ಫಾರ್ಮ್ ಮಾಡ್ತೀನಿ ಅಂತ ಅವ್ರಿಗೂ ಹೇಳಿದ್ದೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬೈ ಬೈ, ಥ್ಯಾಂಕ್ ಯು, ಲವ್ ಯು.